ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇರಾನ್ ಇನ್ ಡೇಂಜರ್. ಯಾವಾಗ ಏನ್ ಬೇಕಾದ್ರೂ ಆಗಬಹುದು, ಯಾವ ರೀತಿ ಬೇಕಾದ್ರೂ ಇಸ್ರೇಲ್ ದಾಳಿಯನ್ನ ನಡೆಸಬಹುದು. ಇರಾನ್ ಯಾವ ರೀತಿ ಭಯ ಪಡ್ತಾ ಇದೆ ಅಂದ್ರೆ, ಯಾರು ಕೂಡ ದೇಶದಲ್ಲಿ ವಾಟ್ಸ್ಆಪ್ ಅನ್ನ ಬಳಸಬೇಡಿ, ಇಸ್ರೇಲ್ ಇದರಿಂದ ಬೇಹುಗಾರಿಕೆ ಕೆಲಸ ಮಾಡ್ತಾ ಇದೆ ಅನ್ನುವ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಇರಾನ್ನ ಮಂದಿ ಈಗ ತಮ್ಮ ಮೊಬೈಲ್ನಿಂದ ವಾಟ್ಸ್ಆಪ್ ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಅಂತೂ ಕಂಪ್ಲೀಟ್ ಆಗಿ ನಡಗಿದ್ದಾರೆ. ಇನ್ನೊಂದ್ ಕಡೆ ಟ್ರಂಪ್ ಕೂಡ ವಾರ್ನಿಂಗ್ ಒಂದನ್ನ ಕೊಟ್ಟಿದ್ದಾರೆ. ಇರಾನ್ನ ರಾಜಧಾನಿ ತೆಹರಾನ್ ನನ್ನ ಪೂರ್ತಿ ಖಾಲಿ ಮಾಡಿ ಅಂತ. ಇರಾನ್ನ ರಾಜಧಾನಿ ತೆಹರಾನ್ ನಲ್ಲಿ 97 ಲಕ್ಷ ಜನ ವಾಸ ಮಾಡ್ತಾ ಇದ್ದಾರೆ. ಅವರೀಗ ಎಲ್ಲೋಗ್ತಾರೆ? ಇಸ್ರೇಲ್ ಮಾಡ್ತಾ ಇರುವ ದಾಳಿಗೆ ಖಮೇನಿ ಭಯ ಬಿದ್ದಿದ್ದಾರೆ. ಆದ್ರೆ ನೆತನ್ಯಾಹು ಈಗ ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ. ಇದರಿಂದ ಖಮೇನಿ ಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ. ಹಾಗಾದ್ರೆ ನೆತನ್ಯಾಹು ಹೇಳಿದ್ದೇನು? ಎಲ್ಲವನ್ನ ನೋಡೋಣ. ನೆತನ್ಯಾಹು ಹೇಳಿದ್ರು ಖಮೇನಿಯ ಹತ್ಯೆ ಆಗುತ್ತೆ, ಅದಾದ್ಮೇಲೆನೆ ಈ ಯುದ್ಧ ನಿಲ್ಲುತ್ತೆ ಅಂತ. ಖಮೇನಿಯ ಸ್ಥಿತಿ ಕೂಡ ಸದ್ದಾಂ ಹಾಗೆ ಆಗಿದೆ. ಸದ್ದಾಂ ರೀತಿಯೇ ಇರಾನ್ನ ಜನ ಖಮೇನಿಯನ್ನ ಗಲ್ಲಿಗೇರಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಸಮಯದಲ್ಲಿ ನೆತನ್ಯಾಹು ಸದ್ದಾಂ ಹುಸೇನ್ ನೆನಪು ಮಾಡಿದ್ದು ಯಾಕಾಗಿ? ಇದು ಗೊತ್ತಾಗ್ಬೇಕು ಅಂದ್ರೆ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ಸದ್ದಾಂ ಹುಸೇನ್ ಇರಾಕ್ನ 5ನೇ ಪ್ರೆಸಿಡೆಂಟ್ ಆಗ್ತಾರೆ. 1979ರಿಂದ 2003ರವರೆಗೂ ಇವರೇ ಆಡಳಿತ ಮಾಡಿದ್ರು. ಬಟ್ 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡುತ್ತೆ. ಸದ್ದಾಂ ಹುಸೇನ್ ಇಲ್ಲಿಗಲ್ ಮತ್ತು ವಿನಾಶಕಾರಿ ಪರಮಾಣು ತಯಾರು ಮಾಡ್ತಿದ್ದಾರೆ. ಅದರ ಹೆಸರು WMDS. ಇದು ಎಂತಹ ವೆಪನ್ ಅಂದ್ರೆ ಲಕ್ಷಾಂತರ ಮಂದಿಯನ್ನ ಕ್ಷಣ ಮಾತ್ರದಲ್ಲಿ ಸಾಯಿಸ್ಬಿಡ್ತಿತ್ತು. ಇಡೀ ಊರೇ ಸರ್ವನಾಶ ಆಗ್ಬಿಡ್ತಿತ್ತು. ಅದಕ್ಕಾಗಿ ಅಮೆರಿಕ ಈ ದಾಳಿಯನ್ನ ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ. ನೆನ್ಪು ಮಾಡ್ಕೊಳ್ಳಿ, 9/11 2001ರಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಮಾಡಲಾಗುತ್ತೆ. 2900ಕ್ಕೂ ಹೆಚ್ಚು ಅಮಾಯಕ ಜೀವ ಹೋಗುತ್ತೆ. ಲಾಡೆನ್ ಪಾರ್ಕ್ನಲ್ಲಿ ಅವಿತು ಕೂತಿದ್ದ. ಅಲ್ಲಿಗೆ ನುಗ್ಗಿ ಅಮೆರಿಕ ಸೇನೆ ಹೊಡೆದು ಹಾಕಿತ್ತು. 2006ರಲ್ಲಿ ಇರಾಕ್ನ ಬಗ್ದಾದ್ನಲ್ಲಿ ಸದ್ದಾಂ ಹುಸೇನ್ನನ್ನ ನೇಣು ಹಾಕಲಾಗಿತ್ತು. ಹೀಗೆ ಖಮೇನಿಯನ್ನ ಕೂಡ ಗಲ್ಲಿಗೇರಿಸಲಾಗುತ್ತೆ. ಅವತ್ತು ಸದ್ದಾಂ ಮಾಡಿದ ತಪ್ಪೇ ಈಗ ಖಮೇನಿ ಕೂಡ ಮಾಡ್ತಾ ಇದ್ದಾನೆ. ಈಗ ಇಸ್ರೇಲ್ ಕಡೆಯಿಂದ ಪರಮಾಣು ಅಟ್ಯಾಕ್, ಅಮೆರಿಕ ಕಡೆಯಿಂದಲೂ ನ್ಯೂಕ್ಲಿಯರ್ ದಾಳಿ ಮಾಡುತ್ತೇವೆ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ಹಿಂದೆ ಇರಾಕ್ನಲ್ಲಿ ಆಗಿರುವ ಸ್ಥಿತಿ ಇರಾನ್ನಲ್ಲಿ ಕೂಡ ಆಗುತ್ತಾ? ಇರಾನ್ ಮೇಲೆ ಟ್ರಂಪ್ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇರಾಕ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಕೈ ಬಿಡ್ಬೇಕು ಅಂತ. ಆದ್ರೆ ಖಮೇನಿಯ ಹಠ ಹೇಗಿದೆ ನೋಡಿ. ಏನ್ ಬೇಕಾದ್ರೂ ಆಗ್ಲಿ, ನಾವು ಶರಣಾಗಲ್ಲ ಅಂತಿದ್ದಾರೆ. ಯಾವಾಗ ಅಮೆರಿಕ ಮಧ್ಯಪ್ರವೇಶ ಮಾಡ್ತೋ ಯುದ್ಧ ಇನ್ನು ಭಯಾನಕ ಆಯ್ತು ಅಂತ ಅರ್ಥ. ಇದರಿಂದ ಖಮೇನಿಗೆ ಅರ್ಥ ಆಗಿದೆ, ವಿನಾಶ ಹತ್ರ ಬರ್ತಾ ಇದೆ ಅಂತ. ಈಗ ಕದನ ವಿರಾಮ ಆಗೋದಿಲ್ಲ, ಅಂತ್ಯವೇ ಆಗೋದು ಅಂತ. ಅಮೆರಿಕದ ಸೇನೆ ಕಾಲಿಟ್ರೆ ಅದರ ಎಫೆಕ್ಟ್ ತುಂಬಾ ದೊಡ್ಡದಾಗಿರುತ್ತೆ. 1 ವಾರದೊಳಗೆ ಇರಾನ್ನ ಜೀವ ಉಳಿಯುತ್ತಾ ಹೋಗುತ್ತಾ ಅಂತ ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.